ಯಾರು ಕೂಡ ಮೀಟಿಂಗ್ ನಲ್ಲಿ ಪ್ರತಿ ಸಲ ಮೀಟಿಂಗ್ ನಲ್ಲಿ ಮಾತಾಡ್ಕೊಂಡು ಹೋಗ್ತೀರಿ, ಕೆಲಸ ಮಾಡೋದಿಲ್ಲ. ಯಾರು ಮಾಡೋದು ಇಲ್ಲಿ? ಜನರಿಗೆ ಶಾಸ್ತಿಗೆ ಹಾಕಿದ್ದೀರಿ. ನಮಗೆ 8 ಫೀಟ್ ರೋಡ್ ಬೇಡ, ತೆಗೆದುಕೊಡಿ. ನಮಗೆ ಇದಷ್ಟೇ ರೋಡ್ ಕೆಳಗಿಂದ ಮುಂದ್ಗಡೆ सर भीतर बचा देना था, भीतर है आता बुटल आता उधर रिटर्न येऊ लागला. आम्ही काल डीसी ट्रॅक करते, फोटो घालते, व्हिडिओ घालते आणि डीसी ट्रॅक करून दाखवते. पण आम्ही जेव्हा उदा भरले मग तुम्ही मोचून येणार नाही या काम परमिशन हा येता तर तुम्ही फाटी फिलिंग केला आता पळेल आता कोण कर म्हणून ते प्रायव्हेट प्रॉपर्टी आम्ही मरथिंगा 1,500 लोक राहतात. 1,500 ते जमीन मध्ये आता ಈಗ ಅಲ್ಲಿ ಹಳ್ಳದ ವಿಡಿಯೋ ಮಾಡಿದ್ರೆ ಮೊದಲಿಗಿಂತ ರೋಡ್ ಆ ತರ ಮಾಡ್ರಿ, ನೀರು ಹಾಕೋದು ಎಲ್ಲ ಸರಿ ಮಾಡಿ, ನೀರು ಹೇಗೆ ಹಾಗೆ ಮಾಡಬೇಡಿ. ಹೌದು ಮಳೆ ಕಂಟಿನ್ಯೂ ಇದೇ ತರ ಬೀಳ್ತಾ ಇರ್ತದೆ. ಆದ್ರೆ ಈ ಸಲ ಜಾಸ್ತಿ ಈಗ ಮಳೆ ಬಂದಿದೆ. ಆದ್ರೆ ನಮ್ದೇ ಈ ಭಾಗ ಆದಂತ ನಮ್ಮ ಕಾರವಾರ ಮತ್ತೆ ಈಚೆ ಕಡೆಗೆ ನಮ್ಮ ಅರ್ಗ, ಚೆಂಡ್ಯ, ಆಮೇಲೆ ಅಮದಳ್ಳಿ ಈ ಭಾಗದಲ್ಲಿ ಯಾವತ್ತೂ ನೀರು ತುಂಬ್ತಾ ಇರ್ಲಿಲ್ಲ. 2005 ನಲ್ಲಿ ಅವಾಗ್ಲೂ ಕೂಡ ನಾನು ಗ್ರಾಮ ಪಂಚಾಯತ್ ಇಲ್ಲಿಯ ಮೆಂಬರ್ ಇದ್ದೆ. ಆ ನಿಟ್ಟಿನಲ್ಲಿ ಅವಾಗ ಕಾಯಿದೆ, ಯಾಕಂದ್ರೆ ನೆವಲ್ ಬೇಸ್ ಬಂದಿರೋದ್ರಿಂದ ಅಲ್ಲೆಲ್ಲ ಮಣ್ಣುಗಳನ್ನ ಹಾಕೊಂಡು ಆ ರೋಡ್ ಗಳನ್ನ ಕ್ಲೋಸ್ ಮಾಡಿದ್ರು. ಗುಡ್ಡದಿಂದ ಬರುವಂತ ನೀರು ಏನ್ ರಾಜ್ಯ ಕಾಲುವೆಗಳಿತ್ತು ಅದೆಲ್ಲ ಸಂಪೂರ್ಣವಾಗಿ ತುಂಬಿಕೊಂಡು ಮನೆಯೊಳಗೆಲ್ಲ ಈಗ ತುಂಬಿಕೊಂಡಿರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಈಗ IRB ಇಂದ ನ್ಯಾಷನಲ್ ಹೈವೇ ಇದನ್ನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನ್ ಮಾಡ್ತಾ ಇದ್ದಾರೆ, ಇದರಿಂದ ಜಾಸ್ತಿ ನಮ್ಗೆ ಇವತ್ತು ಎಲ್ಲಾ ಕಡೆಗೆ ಕೃತಕ ಫ್ಲಡ್ ತರ ಬಂದ್ಬಿಟ್ಟಿದೆ. ಈಗ ಮನೆಗಳಿಗೆ ಗುಡ್ಡದಿಂದ ಬರುವಂತ ನೀರು ಆ ಕಡೆಗೆ ಇದ್ಬಿಟ್ಟಿದೆ, ಈ ಕಡೆ ಬರ್ತಾ ಇಲ್ಲ. ಅವ್ರು ಕಲ್ವಟನ್ನು ಹಾಕಿದ್ದಾರೆ, ಆದ್ರೆ ನೆವಲ್ ಬೇಸ್ ಕಡೆಗೆ ಆ ಕಡೆ ಹೋಗುವಂತ ನೀರು ಕೂಡ ಆ ಕಡೆ ಹೋಗ್ತಾ ಇಲ್ಲ. ಅಲ್ಲಿ ಫ್ಲಾಟ್ ಗಳನ್ನ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದಾರೆ ನೆವಲ್ ಬೇಸ್ ನವರು. ಅದು ನೆವಲ್ ಬೇಸ್ ನಲ್ಲಿ ಕಟ್ತಾ ಇರುವಂತ ಜಾಗದಲ್ಲಿ ಎಲ್ಲಾ ಕಡೆಗೆ ಜಲ್ಲಿ ಮಣ್ಣುಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಈ ರಾಜಕಾಲುವೆ ಏನು ಹೋಗ್ತಾ ಇತ್ತು ಆ ಕಡೆಯಿಂದ ಸಮುದ್ರಕ್ಕೆ ಅದು ಸೇರ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಈ ಅಮದಳ್ಳಿ, ಕೆಂಡ್ಯ, ಅರ್ಗ ಈ ಭಾಗದಲ್ಲಿ ಮತ್ತೆ ಆ ಕಡೆ ಅಂಕೋಲದಲ್ಲೂ ಕೂಡ ಆ ಕಡೆ ಗಂಗಾವಳಿ ನದಿನೂ ತುಂಬ ಹರಿತಾ ಇದೆ, ಈ ಕಡೆ ಕಾಳಿ ನದಿನೂ ತುಂಬಾ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಮನೆಗಳಿಗೆ ನೀರು ಹೋಗಿ ಜನ ಅತಂತ್ರರಾಗಿದ್ದಾರೆ. ಜನರಿಗೆ ಶಿಫ್ಟ್ ಮಾಡುವಂತ ದೃಷ್ಟಿಯಲ್ಲಿ ತಹಸೀಲ್ದಾರ್ ಇವರೆಲ್ಲ ನಾವೆಲ್ಲ ಬಂದಿದ್ದೇವೆ. ಈಗ ಒಂದೇ ಅಂದ್ರೆ ನಮಗೆ ಮೊದಲಿರುವಂತೆ ಈ ರೋಡ್ ಏನಿತ್ತು 8 ಫೀಟ್ ಜಾಸ್ತಿ ಮಾಡಿದ್ದಾರೆ ನ್ಯಾಷನಲ್ ಹೈವೇ. ಇದು ಏನಕ್ಕೆ ಮಾಡ್ಬೇಕಾಗಿತ್ತು ಅಂತ ನಮ್ಮ ಪ್ರಶ್ನೆ. ನಾವೇ ಹೇಳಿದ್ದೇವೆ, ಹುಟ್ಟಿದ ಊರು ನಮ್ದು, ಜನರಿಗೆ ಗೊತ್ತಿದೆ ಇಲ್ಲಿ ನಮ್ಮ ನೈಸರ್ಗಿಕ ಮಳೆಗಾಲಕ್ಕೆ ನಮ್ ನೀರು ಹೇಗೆ ಹೋಗ್ತಾ ಇತ್ತಂತ. ಇದನ್ನು ಕಡೆಗಣಿಸಿಕೊಂಡು ಅವೈಜ್ಞಾನಿಕ ಕಾಮಗಾರಿಯನ್ನು ನ್ಯಾಷನಲ್ ಹೈವೇ ಮತ್ತೆ ನಮ್ಮ IRB ಅವರು ಮಾಡಿದ್ದಾರೆ. ತಕ್ಷಣ ಇದು ನಮ್ಗೆ ಹೇಗಿದೆ ರೋಡ್ ಅದನ್ನು ಸರಿಯಾಗಿ ಮಾಡ್ಕೊಡ್ಬೇಕಂತ 1 ವರ್ಷದಿಂದ ಅವ್ರು ಹಿಂದೆ ಬಿದ್ದಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಇವತ್ತು ಬಂದಿದೆ. ನಾವು ಎಷ್ಟು ಸಲ ಹೇಳ್ತಾ ಇದ್ದೇವೆ, ನಮ್ಮ ಊರಿನ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ನಿಮ್ಮ ಹೊಸ ಟೆಕ್ನಾಲಜಿ ನಮ್ಮಲ್ಲಿ ಯೂಸ್ ಮಾಡಬೇಡಿ ಅಂತ. ಎಲ್ಲಿ ನೀರು ಹೋಗ್ಬೇಕು ಅಲ್ಲಿ ನೀರು ಹೋಗ್ಬೇಕು. ನಾವು ಹೇಳ್ತೇವೆ ನೀವು ಅದನ್ನು ಮಾಡಬೇಕು. ಇದೇ ಡಿಸೈನು ಇದೇ ಅದು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಾವು ಮುಗಿಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಈಗ ಮಳೆಗೆ ಕಂಟಿನ್ಯೂ ಮಳೆ ಹಾಕೊಂಡು ಪೂರ್ತಿ ಮನೆ ಒಳಗಡೆ ಎಲ್ಲ ನೀರು ಹೋಗಿದೆ. ಅಲ್ಲಿಂದ ಸೀಬಾರ್ಡ್ ಗೋಡೆ ಕಟ್ಕೊಂಡು ಸರಾಗಿ ನೀರು ಹೋಗ್ತಾ ಇಲ್ಲ. ಈ ಕಡೆ IRB ಅವರು ರಸ್ತೆ ಹೈಟ್ ಮಾಡಿದ್ದಾರೆ, ಒಂದೇ ಸಲ ನೀರು ಬರ್ತಾ ಇದೆ. ನೀರು ಸರಾಗ ಹೋಗದೆ ಇದೆ, ಪೂರ್ತಿ ಉಲ್ಟಾ ನೀರೆಲ್ಲ ವಾಪಸ್ ನಮ್ಮ ಮನೆಗೆ ನುಗ್ತಾ ಇದೆ. ಇದರಿಂದ ನಮ್ಮ ಫ್ರಿಡ್ಜ್, ವಾಷಿಂಗ್ ಮಷೀನು ಎಲ್ಲ ಕಿಚ್ಚೆಲ್ಲ ಸಾಮಾನು ಎಲ್ಲ ಪೂರ್ತಿ ಹೋಗಿತ್ತು. ಮಳೆಯೆಲ್ಲ ಒದ್ದೆ ಹೋಗಿದೆ. ಸುಮಾರು ಬಟ್ಟೆ ಎಲ್ಲ ಸುಮಾರು ಹಾಳಾಗೈತೆ. ಮೊದಲೆಲ್ಲ ಹಿಂಗಾಗ್ತಿತ್ತು, ಮೊದಲೇ ಅಲ್ಲಿ ಹಂಗೆ ಆಗುದಿಲ್ಲ ಆಗಿತ್ತು. ಈಗ ಸದ್ಯ ಈಗ ಸೀಬಾರ್ಡ್ ಯಾವಾಗಿಂದ ಇದು ಹಾಕೊಂಡು ಕಂಪೌಂಡ್ ಆಯ್ತು ಅವಾಗಿಂದ ಈಗ ಆಗ್ತಾ ಇದೆ. ಏನು ಮಾಡ್ತಾ ಇಲ್ಲ. ಅಧಿಕಾರಿಗಳು ಬರ್ತಾರೆ, DC AC ಅವರೆಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಯಾವುದೇ ಶಾಶ್ವತ ಪರಿಹಾರ ಯಾವುದೇ ಮಾಡ್ತಾ ಇಲ್ಲ. ವರ್ಷಕ್ಕೂ ಇದೇ ಆಗ್ಬಿಟ್ಟದೆ ನಮ್ದು. ನಮ್ಗೆ ನೀರು ಸರಾಗಿ ಹೋದ್ರೆ ಸಾಕು ಈಗ ಅಷ್ಟೇ. ಈಗ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. IRB ಸ್ವಲ್ಪ ನೀರೆಲ್ಲ ಹೈಟ್ ಮಾಡ್ಕೊಂಡು ಒಂದೇ ಸಲ ಒತ್ತಡ ಬೀಳ್ತದೆ ನೀರು. ಮತ್ತು ಆ ಕಡೆಯಿಂದ ನೀರು ಸರಾಗಿ ಹೋಗದೆ ಇದ್ದಕ್ಕೆ ಆ ಕಡೆಯಿಂದ ಒತ್ತಡ ಈ ಕಡೆಯಿಂದ ಒತ್ತಡ ಬಂದ್ಕೊಂಡು ಮನೆಗೆಲ್ಲ ಒಳಗಡೆ ನೀರು ನುಗ್ತಾ ಇದೆ. ಸಮೀಪದಲ್ಲಿ ಗುಡ್ಡದ ಮೇಲೆ ಶಾಲೆ ಇದೆ, ಶಾಲೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಗಂಜಿ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೇಳಿದ್ದಾರೆ.